ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ನಾಯ್ಡು. 1K ಕಂಪ್ಲೀಟ್ ಆಗಿದೆ, ಬೇಗನೆ ಕಂಪ್ಲೀಟ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. 1K ಇಂದ 100K ಆಗಲಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತು ಸಂಡೇ ಆಗಿರೋದ್ರಿಂದ 8 o'clock ಎದ್ದಿದ್ದೀನಿ ನಾನು. ಇವತ್ತು ನಾನು ಮತ್ತು ನನ್ನ ಸ್ಕೂಲ್ ಫ್ರೆಂಡ್ ದೀಪಿಕಾ ಅಂತ. ಸೊ ಅವ್ರು ಸಿಗೋದೇ ರೇರ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎದ್ದಿದ್ದೀನಿ ನಾನು ರೆಡಿಯಾಗಿ ಅವ್ರ ಹತ್ರ ಹೋಗ್ಬೇಕಂತೆ. ಸೊ ಇಷ್ಟೊತ್ತಾಗುತ್ತೆ ಅಂತ ಆಚೆ ಕಸ ಕೊಟ್ಬಿಟ್ಟು ಬಂದೆ. ಇನ್ನು ನಾನು ಅಮ್ಮ ವಾಕಿಂಗ್ ಹೋಗಿದ್ದಾರೆ. ವಾಕಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ ಇದು ಮಿಲ್ಕ್ಸ್, ಬೆಳಗ್ಗೆ ಹೊತ್ತು ಅಮ್ಮ ಅಪ್ಪ ಮಿಲ್ಕ್ಸ್ ಕುಡಿತಾರೆ. ಸೊ ಇದು ಅವ್ರ ಬ್ರೇಕ್ಫಾಸ್ಟ್. ಗೈಸ್, ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್. ಮಾರ್ನಿಂಗ್ ಹೊತ್ತು ಇದನ್ನು ತಿಂದ್ಬಿಟ್ಟು ನಮ್ಮ ಕಾಲೇಜ್ಗೆ ಓಡೋಗೋದು. ಇವಾಗಷ್ಟೇ ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ಈಗಷ್ಟೇ ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ. ಟೈಮ್ 9 o'clock ಆಗಿದೆ. ಇನ್ನೇನು ಅವ್ರು ಫೋನ್ ಮಾಡ್ತಾರೆ, ಅಷ್ಟರಲ್ಲಿ ನಾನು ರೆಡಿ ಆಗಿ ಅವ್ರ ಮನೆ ಹತ್ರ ಹೋಗ್ಬೇಕು ಗೈಸ್. ಗೈಸ್, ಮಾಯ್ಶ್ಚರೈಸರ್ ಆಯಿತು. ಸೊ ಈಗ ಸನ್ಸ್ಕ್ರೀನ್ ಹಚ್ಕೊತಿದ್ದೀನಿ. ಈ ಬಿಸಿಲಿಗೆ ಎಷ್ಟು ಸನ್ಸ್ಕ್ರೀನ್ ಹಚ್ಕೊಂಡ್ರೂ ಕೂಡ ಆಗಲ್ಲ ಗೈಸ್, ಅಷ್ಟು ಬಿಸಿ ಐತೆ. ಗೈಸ್, ಫೈನಲಿ ಲಿಪ್ಸ್ಟಿಕ್ ಹೊಸದಾಗಿ ತೊಗೊಂಡೆ. ಮ್ಯಾಟ್ನಿ ಲಿಪ್ಸ್ಟಿಕ್ ಒಂದು ಹಾಕೊಂಡ್ರೆ ಸಾಕೆಲ್ಲ ನಾಚಿ ಹೋದಾಗ. ಗೈಸ್, ನಾನು ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ. ಸೊ ಇವಾಗ 9:10 ಆಗಿದೆ. 10 minutesಲ್ಲಿ ರೆಡಿ ಆಗಿದ್ದೀನಿ. ಇವಾಗ ಅವ್ರ ಮನೆ ಹತ್ರ ಹೋಗಬೇಕು. ಬಾಯ್ ಮಮ್ಮಿ, ಹೋಗ್ಬಿಟ್ಟು ಬರ್ತೀನಿ. ಸರಿ ಮಾ, ಬಾಯ್. ಗೈಸ್, ಇವಾಗ ಹೋಗ್ತಾ ಇದ್ದೀನಿ ಗಾಡಿ ಹತ್ರ. ಗಾಡಿ ಎತ್ಕೊಂಡು ಹೋಗೋದೇ ಇನ್ನು. ಗೈಸ್, 9:30 ಆಯಿತು. ಇವಾಗ ದೀಪಿಕಾ ಮನೆ ಹತ್ರ ಹೋಗ್ತಾ ಇದ್ದೀನಿ ನಾನು. ಗೈಸ್, ಟೈಮ್ 10 o'clock ಆಗಿದೆ. ಇವಾಗ ರೆಡಿಯಾಗಿ ಬಂದಿದ್ದಾಳೆ ನೋಡಿ. 10:10 ಆಗಿದೆ, ಇವಾಗ ರೆಡಿ ಆಗಿದ್ದಾಳೆ. ಹಾಯ್, ಹೆಂಗಿದ್ಯಾ? ನೋಡಿ ಗೈಸ್, ನನ್ನ ಫ್ರೆಂಡ್ ದೀಪಿಕಾ. ಎಲ್ಲರಿಗೂ ನಮಸ್ಕಾರ. ಗೈಸ್, ಇವಳು ಬಿಸಿಲು ಅಂತ ಫುಲ್ಲು ಪ್ಯಾಕ್ ಆಗ್ತಾ ಇದ್ದಾಳೆ. ನಾನು ಈಗ ಹಾಕೊಂಡಿದ್ದೀನಿ ಅಷ್ಟೇ ಗೈಸ್. ಇವಾಗ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೀವಿ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಕ್ಯಾಬ್ ಬಿದ್ದೋಯ್ತು. ಈಗ ಕ್ಯಾಬ್ ಎತ್ಕೊಂಡು ಹೋಗಿ ಬಂದಿದ್ದೀವಿ ಇಲ್ಲಿ ಗಂಟ ನಾವು. ನೋಡಿ ಗೈಸ್, ಗಾಡಿಗೆ ಅಲ್ಲಿ ನಿಂತಿದೆ. ಇಷ್ಟು ದೂರ ನಡ್ಕೊಂಡ್ ಬಂದಿದ್ದೀವಿ. ಇವರು ಕ್ಯಾಬ್ ಬಿಡಿಸ್ಬಿಟ್ರು ಅದಕ್ಕೆ. ಗೈಸ್, ಇವಾಗ ಇದು ಮಾಲೂರು ರೋಡಲ್ಲಿ ಹೋಗ್ತಾ ಇದೀವಿ ನಾವು. ಸಪ್ತೆ ಮಾತೇರು ದೇವಸ್ಥಾನ. ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಷ್ಟು ಸ್ಪೀಡಾಗಿ ಬಂದಿದ್ದಾಳೆ ಅಂದರೆ, ಇವಳಂತ ಹೆವಿ ಡ್ರೈವರ್ನ ನಾನು ಎಲ್ಲೂ ನೋಡಿಲ್ಲ ಗೈಸ್. ಅಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಬಂದಿದ್ದಾಳೆ ಅವಳು.
ಗೈಸ್ ಇಲ್ಲಿ ದೇವಸ್ಥಾನದಲ್ಲಿ ನೀಟಾಗಿ ಪೂಜೆ ಮಾಡಿ ಪ್ರಸಾದ ಕೊಟ್ಟಿದ್ದಾರೆ. ನೋಡಿ ಸಪ್ತ ಮಾಡ್ತಾ ಇರೋ ದೇವಸ್ಥಾನದಲ್ಲಿ ಇನ್ನೊಂದು ಆನೆ ಇದೆ, ಇಲ್ಲೊಂದು ಆನೆ ಇದೆ. ಇಲ್ಲೋದ್ಲು ಅಯ್ಯೋ ಬಿಸಿಲು ನಡೆಯೋಕ್ಕಾಗ್ತಿಲ್ಲ, ಬೇಗ ನಡಿ ಅಮ್ಮ. ಗಾಯ್ಸ್ ಫುಲ್ಲು ಬಿಸಿಲಿದೆ. ದೇವಸ್ಥಾನ ಒಳಗಡೆ ತಣ್ಣಗಿದೆ. ಈ ದೇವಸ್ಥಾನದಲ್ಲಿ ಪೊಂಗಲ್ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ಈ ಬಿಸಿಲಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ. ಇವಳು ಜಾಗಿಂಗ್ ಮಾಡ್ತಾ ಇದ್ದಾಳೆ, ನಡೆಯೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಬಿಸಿ ಐತೆ. ನೋಡಿ ಗಾಯ್ಸ್, ಯೂಟ್ಯೂಬರ್ ಹರ್ಷಿತಾ ಬಿಸಿಲಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ ಅಂತ ಹೆಂಗೆ ಓಡ್ತಾ ಇದ್ದಾಳೆ. ಗೈಸ್ ಫೋಟೋಸು ವಿಡಿಯೋಸ್ ಎಲ್ಲ ಚೆನ್ನಾಗಿ ತೊಗೊಂಡಿದ್ದೀವಿ. ಎಷ್ಟು ದಿನಗಳಾದ್ಮೇಲೆ ಸಿಕ್ಕಿದ್ದಾಳೆ ಇವಳು ನನಗೆ. ಇದು ಆ್ಯಕ್ಚುಲಿ ನಾವು ಫ್ರೈಡೇ ಪ್ಲ್ಯಾನ್ ಮಾಡಿದ್ದು ಹೋಗ್ಬೇಕು ಅಂತ. ಇವಳಿಗೆ ಫ್ರೈಡೇ ಕೂಡ ಲೀವ್ ಇದ್ದಿಲ್ಲ, ಸ್ಯಾಟರ್ಡೇ ಕೂಡ ಲೀವ್ ಇದ್ದಿಲ್ಲ. ಸೊ ಸಂಡೇ ಬಂದಿದ್ದೀವಿ ದೇವಸ್ಥಾನಕ್ಕೆ ನಾವು. ಸೊ ಇವಳು CA ಸ್ಟೂಡೆಂಟ್ ಗೈಸ್. ಹಾಯ್ ಗಾಯ್ಸ್. ದೀಪಿಕಾ ನನ್ನ ಸ್ಕೂಲ್ ಫ್ರೆಂಡು. ಸೊ ದೀಪಿಕಾ, ನಿನಗೆ ನನ್ನ ಬಗ್ಗೆ ಏನು ಅನಿಸುತ್ತೆ? ಹರ್ಷಿತಾ ಆ್ಯಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ಹರ್ಷಿತಾ ದೊಡ್ಡ ಚೈಲ್ಡ್. ಇದನ್ನೇ ಹೇಳ್ತೇನೆ. ನಾನು ಚೈಲ್ಡ್ ಅಂದರೆ ನನಗಿಂತ ದೊಡ್ಡ ಚೈಲ್ಡ್ ಗೈಸ್ ಇವಳು. ಅದಕ್ಕಿಂತ ದೊಡ್ಡ ಚೈಲ್ಡ್ ನಮ್ಮ ಹರ್ಷಿತಾ. ಆ್ಯಕ್ಚುಲಿ ಹರ್ಷಿತಾ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ತುಂಬ ಎಂಜಾಯಿಂಗ್, ಫನ್ ಲವಿಂಗ್ ಈ ಥರ ಒಂದು ಪರ್ಸ್ನಾಲಿಟಿ ಹರ್ಷಿತಾ. ಆ್ಯಂಡ್ ಯಾರು ಏನೇ ಇರಲಿ ಏನೇ ಆಗಲಿ ಅವಳ ವೈಬ್ ಅವಳು ನೋಡ್ಕೊತಾಳೆ. ಸೊ ಅಕ್ಕಪಕ್ಕ ಎಲ್ಲ ಏನು ತಲೆ ಕೆಡಿಸ್ಕೊಳೋದಿಲ್ಲ. ಸೊ ಫನ್ ಲವಿಂಗ್ ಹರ್ಷಿತಾ. ನಾವು ಎಷ್ಟೇ ದಿನಗಳು ಬಿಟ್ಟು ಮೀಟ್ ಆದರೂ ಕೂಡ ನಮ್ಮ ವೈಬ್ ಯಾವಾಗಲೂ ಒಂದೇ ಥರ ಇರುತ್ತೆ. ಇವಾಗ ಡೈಲಿ ಮಾತಾಡೋ ಥರನೇ ಕಾಮನ್ ಆಗಿ ಮಾತಾಡ್ತೀವಿ ಅಲ್ವೇನೆ. ನಾವು ಲೈಕ್ ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಬಟ್ ಸ್ಟಿಲ್ ಯಾವಾಗ ಮೀಟ್ ಆಗ್ತೀವೋ, ಎಲ್ಲಿ ಸ್ಟಾಪ್ ಮಾಡಿರ್ತೀವಿ ಆ ಸೇಮ್ ವೈಬೇ ಕ್ಯಾರಿ ಮಾಡ್ತೀವಿ. ಲೈಕ್ ಡೈಲಿ ಟೆಕ್ಸ್ಟ್ ಮಾಡಬೇಕು, ಕಾಲ್ ಮಾಡಬೇಕು ಅದೆಲ್ಲ ಇಲ್ಲ ನಮಗೆ. ಟೆಕ್ಸ್ಟ್ ಮಾಡಲ್ಲ, ಕಾಲ್ ಮಾಡಲ್ಲ ಗೈಸ್. ಎಲ್ಲಾನು ಹೋಗ್ಬೇಕಂದ್ರೆ ಮಾತ್ರ ಮಾತಾಡ್ತೀವಿ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕಾಲ್ ಮಾಡಿ ಡಿಸ್ಕಸ್ ಅಷ್ಟೇ. ಅದಾದ್ಮೇಲೆ ಲೈಕ್ ಆಸ್ ಯೂಶುವಲ್ ಸೇಮ್. ಅದು ನಮ್ಗೇನು ಅನ್ಸೋದೇ ಇಲ್ಲ, ಇಷ್ಟು ದಿನ ಮಾತಾಡಿಲ್ಲ ಏನು ಆ ಥರ ಅನ್ಸೋದೇ ಇಲ್ಲ. ಓಕೆ, ಇವಾಗ ನನ್ನ ಬಗ್ಗೆ ನೀನು ಹೇಳು. ನಿನ್ನ ಬಗ್ಗೆ ನಾನು ಏನು ಹೇಳಲಿ? ಏನಿಲ್ಲ, 7 ಗಂಟೆ ಕೇಳ್ಕೊ. ಸೊ ಗಾಯ್ಸ್, ಇವಳು ಎಷ್ಟು ಲವ್ವಿಂಗ್ ಪರ್ಸನ್ ಅಂದರೆ ತುಂಬ ಕೇರ್ ಮಾಡ್ತಾಳೆ. ಬಟ್ ಅವಳಿಗೆ ತುಂಬ ಆ್ಯಟಿಟ್ಯೂಡ್ ಇದೆ ಬೇರೆಯವ್ರ ಹತ್ರ. ನನ್ನ ಹತ್ರ ಅಂತೂ ಇಲ್ಲ, ಬಟ್ ಫ್ರೆಂಡ್ಸ್ಗೋಸ್ಕರ ಶಿ ವಿಲ್ ಡೂ ಎವ್ರಿಥಿಂಗ್ ಗಾಯ್ಸ್. ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ಇವಳು. ಗಾಯ್ಸ್, ಗಾಡಿಯಲ್ಲಿ ನಿಲ್ಸಿದ್ದೀವಿ, ಇವಾಗ ಹೋಗ್ಬೇಕು. ಎಷ್ಟು ಬಿಸಿಲಿದೆ ಅಂದರೆ, ಎಷ್ಟು ಬಿಸಿಲಿದೆ? ಬಿಸಿಲು ನಾವು ನೆರಳಲ್ಲಿ ಇತ್ಕೊಂಡಿದ್ದೀವಿ, ಬಿಸಿಲು ಕಾಣಿಸಲ್ಲ. ಅಲ್ಲ, ಇವಾಗ ಬಿಸಿಲಲ್ಲಿ ಹೆಂಗೆ ಹೋಗೋದು ನಾವು ಅಷ್ಟು ದೂರ? ನೀನೇ ಓಡಿಸ್ಬೇಕು ಹರ್ಷಿತಾ. ನೀನು ಓಡಿಸೋದು, ನಾನಲ್ಲ. ಓಡಿಸ್ಬೇಕು. ಓಕೆ ಗೈಸ್, ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಾವು ಹೋಗ್ತಾ ಇದೀವಿ. ಹೆಂಗೆ ಅನ್ಸ್ತದೆ ನೋಡಿ ಇವಳು. ಗೈಸ್ ನೋಡಿ, ಬ್ಲಾಗರ್ ಹರ್ಷಿತಾ ಕಳ್ತನ ಮಾಡೋಕ್ಕೆ ರೆಡಿ ಇರೋ ಥರ ಹೋಗ್ತಾ ಇದ್ದಾಳೆ. ಅದು ರೆಡ್ ಟವಲ್ ಥರ ಕಟ್ಕೊಂಡಿದ್ದಾಳೆ ದುಪ್ಪಟ್ಟನ ಪರ್ಫೆಕ್ಟ್ ಆಗಿ. ಗೈಸ್, ದೇವಸ್ಥಾನದ ಕೆಳಗಡೆ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮನೆ ಹತ್ರ ಬಂದು ರೀಚ್ ಆಗಿದ್ವಿ. ಮನೆ ಹತ್ರ ನಾನು ಗಾಡಿ ಎತ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ಬೇಕು. ಸೊ ದೀಪಿಕಾ, ಇವತ್ತು ಹೆಂಗಿತ್ತು ಡೇ? ಇವತ್ತು ಡೇ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ವೆರಿ ಅಡ್ವೆಂಚರಸ್. ಇವತ್ತು ಏನೇನೆಲ್ಲ ಅಡ್ವೆಂಚರ್ಸ್ ನಾವು ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಹೋಗೋವಾಗ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಮತ್ತು ಬರೋವಾಗ ಕೂಲಾಗಿ ಬಂದ್ವಿ. ಸೊ ದಿಸ್ ವಾಸ್ ದಿ ಡೇ. ಸೊ ಗೈಸ್, ಇದು ಇವತ್ತಿನ ಶಾರ್ಟ್ ವ್ಲಾಗ್ ನನ್ನ ಫ್ರೆಂಡ್ ಜೊತೆ. ಸೊ ಈ ವಿಡಿಯೋನ ಎಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹರ್ಷಿತಾ ನಾಯ್ಡು ಯೂಟ್ಯೂಬ್ ಚಾನಲ್. ಸೈನಿಂಗ್ ಆಫ್. ಬಾಯ್.